ವಿಧಿ ಬೆಸೆದ ನಂಟು ಭಾಗ 18. ಅಂಕಿತಾನ ಹುಡುಕಿ ಕೊಡು ಎಂದು ತನ್ನ ಮುಂದೆ ತಂದು ನಿಲ್ಲಿಸು ಎಂಬ ವೀರಭದ್ರಯ್ಯನವರ ಮಾತಿಗೆ ಏನೂ ಎಂದು ಅವರ ಕೈ ಕೊಡವಿ ಸ್ವಲ್ಪ ದೂರ ಬಂದು ನಿಂತ. ಮುಂದೆ ತನ್ನ ಕೈ ಕೊಡವಿಕೊಂಡು ಮುಂದೆ ಹೋಗಿ ನಿಂತವನ ಬಳಿ ಬಂದ ವೀರಭದ್ರಯ್ಯನವರು. ಸೂರ್ಯ, ನನ್ನ ಮಗಳನ್ನು ಹುಡುಕಿಕೊಡುವುದಿಲ್ಲವೇ? ದಯಮಾಡಿ ನನ್ನ ಮಗಳನ್ನು ಹುಡುಕಿಕೊಡು ಸೂರ್ಯ, ದಯಮಾಡಿ ಎಂದು ಕಣ್ಣೀರು ಮಿಡಿಯುತ್ತಿರುವವರನ್ನು ನೋಡಿ ಅವನ ಬಗ್ಗೆ ಅವನಿಗೆ ಕೋಪ ಸುಳಿಯಿತು. ಮನಸ್ಸಿನಲ್ಲಿಯೇ ಅದೆಷ್ಟು ಯೋಚನೆಗಳನ್ನು ಕೂಡಿ ಕಳೆದು ಮಧು ಜೊತೆ ಸಂಸಾರ ಶುರು ಮಾಡಬೇಕೆಂದುಕೊಂಡಿದ್ದ ಅವನಿಗೆ ಅಂಕಿತ ಮೇಲೆ ಕೋಪವಿರಲಿಲ್ಲ. ಆದರೆ ಅವಳನ್ನು ಹುಡುಕುವ ಕೆಲಸ ಮಾತ್ರ ಮನಸ್ಸೊಪ್ಪಲಿಲ್ಲ. ಯಾಕೆಂದು ಅವನಿಗೂ ತಿಳಿಯದು. ಛೇ, ಸುಮ್ಮನಿಲ್ಲಲಾರದೆ ಸಮಸ್ಯೆ ನನ್ನ ಮೈ ಮೇಲೆ ಎಳೆದುಕೊಂಡೆ ಎಂದು ತನ್ನ ಹಣೆ ಚಚ್ಚಿಕೊಂಡು ಏನೂ ಮಾತನಾಡದೆ ಸುಮ್ಮನೆ ನಿಂತು ಬಿಟ್ಟ. ಸೂರ್ಯ, ಯಾಕೆ ಏನೂ ಮಾತನಾಡುತ್ತಿಲ್ಲ? ನನ್ನ ಮಗಳ ಮೇಲೆ ಕೋಪನಾ? ಅವಳು ನಿನ್ನನ್ನು ತಿರಸ್ಕರಿಸಿ ಬಿಟ್ಟಳು ಎಂಬ ದ್ವೇಷನಾ ಎಂದರು ಅವನ ಮೌನವನ್ನು ಬೇರೆ ರೀತಿ ಅರ್ಥೈಸಿಕೊಂಡು. ಅವರ ಮಾತಿಗೆ ಹಿಂತಿರುಗಿದವನು, ನೀವು ಕೂಡ ನನ್ನ ಇಷ್ಟೇನಾ ಅಂಕಲ್ ಅರ್ಥ ಮಾಡಿಕೊಂಡಿರುವುದು? ನನಗೆ ಅಂಕಿತಾ ಮೇಲೆ ಯಾವುದೇ ಕೋಪವಾಗಲಿ ದ್ವೇಷವಾಗಲಿ ಇಲ್ಲ. ಆದರೆ ಅವಳನ್ನು ಹುಡುಕಿಕೊಡು ಎಂದರೆ ನಾನೇನು ಡಿಟೆಕ್ಟಿವಾ? ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ, ಅಲ್ಲಿ ವಿಚಾರಿಸಿ ಅವಳ ಬಗ್ಗೆ ತಿಳಿಯುತ್ತದೆ ಎಂದು ಒಳಬಂದ. ಈಗ ಅವನ ಮನ ತೂಗುಯ್ಯಾಲೆಯಂತೆ ಚಡಪಡಿಸುತ್ತಿತ್ತು. ಅಂಕಿತಾನ ಹುಡುಕುವ ಬಗ್ಗೆ ಸೂರ್ಯ ತನ್ನ ಮಗಳ ಬಗ್ಗೆ ಮಾತನಾಡಲು ಇಚ್ಛಿಸದೆ ಒಳಗೆ ಹೋದದ್ದು ಕಂಡು ವೀರಭದ್ರಯ್ಯನವರ ಮುಖ ತುಂಬ ಆಯಾಸದ ತಿದ್ದಿತ್ತು. ಆದರೂ ತಮ್ಮ ನಿರಾಶೆಯ ನೋವನ್ನು ಯಾರಿಗೂ ತೋರಿಸಿಕೊಳ್ಳದೆ ಒಳಬಂದರು. ಒಳಬಂದವನೇ, ಅಪ್ಪ, ನಾನು ಕಾರ್ ಹತ್ತಿರವಿರುತ್ತೇನೆ, ಬನ್ನಿ ಎಂದು ಏನೊಂದು ಮಾತನಾಡದೆ ಹೊರಟು ಬಿಟ್ಟ. ದೊಡ್ಡಮ್ಮ, ದೊಡ್ಡಪ್ಪ ಆಶೀರ್ವಾದ ಮಾಡಿ ಎಂದು ಅವರ ಕಾಲಿಗೆರಗಿದಳು ಮಧು. ಒಳ್ಳೆಯದಾಗಲಿ ಮಧು ಎಂದು ಅವಳ ತಲೆ ಸವರಿದರು ವೀರಭದ್ರ. ಸರಿತಾರ ಮನವಂತೂ ಮಧು ಮೇಲೆ ಸಣ್ಣದಾದ ಅಸೂಯೆಯನ್ನು ಬೆಳೆಸಿಕೊಂಡಿತ್ತು. ತನ್ನ ಮಗಳಿಗೆ ಸಿಗಬೇಕಾದ ಸ್ಥಾನ ಮಾನವನೆಲ್ಲ ತನ್ನ ಕಣ್ಣೆದುರೇ ಮಧು ಪಾಲಾಗಿರುವುದು ಅವರಿಗೆ ಅರಗಿಸಿಕೊಳ್ಳಲಾಗದ ವಿಷಯವಾಗಿತ್ತು. ಮನದಲ್ಲಿಯೇ ಮಗಳಿಗೆ ನಿಂದಿಸಿದರು. ಅವಳು ಸೂರ್ಯನನ್ನು ಒಪ್ಪಿಕೊಂಡಿದ್ದರೆ ಮಧುಗೆ ಇಷ್ಟು ಒಳ್ಳೆಯ ಹುಡುಗ ಸಿಗುತ್ತಿದ್ದನೆ ಎಂದು ಯಾವುದೇ ಮಾತನಾಡದೆ ಸುಮ್ಮನೆ ನಿಂತು ಬಿಟ್ಟರು. ತನ್ನ ಮಗಳಂತೆ ಮಧು ನೀನು ಎಂದು ಹೇಳುತ್ತಿದ್ದ ದೊಡ್ಡಮ್ಮ ತಾನು ಹೋಗುವಾಗ ಒಂದು ಮಾತು ಹರಸಲಿಲ್ಲವೆಂದು ಅವಳ ಮನ ಬಲು ನೊಂದು ಬಿಟ್ಟಿತ್ತು. ಅಣ್ಣ ಅತ್ತಿಗೆ ನಾನು ಹೋಗಿ ಬರುತ್ತೇನೆ ಎಂದಾಗ ಮಧುಳನ್ನು ಅಪ್ಪಿದ ವಿನುತ ಒಳ್ಳೆಯದಾಗಲಿ ಮಧು ಎಂದು ಅವಳ ಕಿವಿಯ ಬಳಿ ಬಂದು ಆಲ್ ದ ಬೆಸ್ಟ್ ನಿನ್ನ ಮುಂದಿನ ಜೀವನಕ್ಕೆ ಎಂದು ನಕ್ಕಳು. ಆ ನಗು ಅಪಹಾಸ್ಯದಂತೆ ಕಂಡಿತ್ತು ಮಧುಗೆ. ಆದರೆ ಏನೊಂದು ಪ್ರಶ್ನಿಸಿದಳು ಆ ನಗು ಯಾತಕ್ಕಾಗಿ ಅತ್ತಿಗೆ ಎಂದು. ಅವಳ ನಗುವಿಗೆ ವಿನಮ್ಯತೆಯಿಂದ ಪ್ರತಿಯಾಗಿ ನಕ್ಕು ಕಾರನ್ನೇರಿದಳು. ಕಾರಿನಲ್ಲಿ ಕುಳಿತಿದ್ದವನ ಮನವೆಲ್ಲ ಇಬ್ಬುಗೆಯಲ್ಲಿತ್ತು. ಒಂದು ಮನಸ್ಸು ಅಂಕಿತಾ ಬಗ್ಗೆ ಯೋಚಿಸಿದರೆ ಇನ್ನೊಂದು ಮನ ಮಧು ಬಗ್ಗೆ ಯೋಚಿಸುತ್ತಿತ್ತು. ಯೋಚನೆಗಳ ಸುಳಿ ಅವನನ್ನು ಬಿಡದೆ ಸುತ್ತಲಿತ್ತು. ತನ್ನ ಪಕ್ಕ ಕುಳಿತ ಮಡದಿಯ ಕಡೆ ನೋಡಿದ ಅವಳ ಕಣ್ಣು ತನ್ನನ್ನೇ ಎಡಬಿಡದೆ ನೋಡುತ್ತಿರುವುದನ್ನು ನೋಡಿ ಸಣ್ಣಗೆ ನಕ್ಕ ಅವನ ಮನ. ಮಡದಿಯ ಮುಖ ನೋಡಿದ ಮೇಲೆ ಯಾವುದೋ ಶಾಪದಿಂದ ಮುಕ್ತಿ ಹೊಂದಂತೆ ಅವಳ ಮುದ್ದು ಮುಖ ನೋಡಿದ ತಕ್ಷಣ ಎಲ್ಲ ಯೋಚನೆಗಳಿಗೂ ವಿಮುಕ್ತಿ ದೊರೆಯಿತು. ಅವನ ನಗುವಿನ ಪ್ರತಿಯಾಗಿ ನಕ್ಕಿ ಸುಮ್ಮನಾದಳು. ಅವನಿಂದ ಅದೇನು ಅಪೇಕ್ಷೆ ಇಟ್ಟುಕೊಂಡಿದ್ದಳೋ ಅವನಿಗೂ ತಿಳಿಯದು. ಕಾರಿಂದ ಇಳಿದು ಏನೂ ಮಾತನಾಡದೆ ಒಳ ಹೊರಟರು ವಿದ್ಯಾ. ಅವರ ಮುಖದಲ್ಲಿ ನಗುವಿರಲಿಲ್ಲ. ಸೊಸೆಯ ಮೇಲೆ ಒಂದು ಬಗೆಯ ಅಸಮಾಧಾನವೋ ಅಥವಾ ಅವರ ಬಗ್ಗೆ ಅವರಿಗೆ ಒಂದು ರೀತಿಯ ಹಿಂಜರಿಕೆಯೋ ತಿಳಿಯಲಿಲ್ಲ ಮಧುಗೆ. ತನ್ನ ಬ್ಯಾಗ್ ಎತ್ತುಕೊಳ್ಳಲು ಹೋದವಳ ಕೈಯಿಂದ ತನ್ನ ಬ್ಯಾಗ್ ಪಡೆದು ಅವಳ ಕೈ ಹಿಡಿದು ಮನೆ ಪ್ರವೇಶಿಸಿದ ಸೂರ್ಯ. ಮೊದಲ ಬಾರಿ ಈ ಮನೆಗೆ ಬಂದಾಗ ಗಂಡ ತನ್ನ ಮೇಲೆ ಒಂದು ತೆರನಾದ ಕೋಪವಿಟ್ಟುಕೊಂಡಿದ್ದ. ಆದರೆ ಇಂದು ಅವನೇ ಅವಳ ಆಸ್ತೆಯಿಂದ ಕೈ ಹಿಡಿದು ಒಳಗೆ ಕರೆದುಕೊಂಡು ಹೋಗಿದ್ದನ್ನು ನೋಡಿ ಅವಳ ಕಂಗಳು ತುಂಬಿ ಬಂತು. ಹೃದಯ ಹಾಡಿತು. ಅತ್ತಿಗೆ ಎಂದು ಮಧುವನ್ನು ತಬ್ಬಿದ ಅನುಷ. ಹೇಗಿದ್ದೀರಾ ಅತ್ತಿಗೆ? ಯಾಕೆ ಇಷ್ಟೊಂದು ಸಣ್ಣಗಾಗಿ ಬಿಟ್ಟಿದ್ದೀರಾ? ಅಲ್ಲ, ನಿಮಗೆ ಬೆಂಗಳೂರಿಗೆ ಹೋದ ಮೇಲೆ ನನ್ನ ನೆನಪೇ ಬರಲಿಲ್ಲವ? ಒಂದು ಫೋನ್ ಕೂಡ ಮಾಡಲಿಲ್ಲ ಎಂದು ಅವಳನ್ನು ಬಳಸಿದ. ತನ್ನ ಕೈ ಬಿಟ್ಟು ಬರೀ ಎಲ್ಲ ಬಾಯಿ ಮಾತು ಅಷ್ಟೇ ನಿಮಗೆ. ನಾನೆಂದರೆ ಪ್ರೀತಿನೇ ಇಲ್ಲ ಎಂದು ಮೂತಿ ಸೊಟ್ಟಗೆ ಮಾಡಿಕೊಂಡು ನಿಂತ ನಾದಿನಿಯ ಕೆನ್ನೆಯನ್ನು ಬಲು ಮೆದುವಾಗಿ ಹಿಂಡಿ. ಆ ರೀತಿ ಏನೂ ಇಲ್ಲ ಅನು. ಅದು ನನ್ನ ಮೊಬೈಲ್ ಸ್ವಲ್ಪ ಕೈ ಕೊಟ್ಟಿತ್ತು, ಅದಕ್ಕೆ ರಿಪೇರಿಗೆ ಕೊಟ್ಟಿದ್ದೆ. ಆಮೇಲೆ ನಿನ್ನ ನಂಬರ್ ಅಳಿಸಿ ಹೋಗಿತ್ತು, ಸಾರಿ ಎಂದಳು. ಅಲ್ವೇ ಹುಡುಗಿ, ಅನುನ ಬೇಡ, ಈ ವಯಸ್ಸಾದ ಮುದುಕಿಯನ್ನಾದರೂ ಒಂದು ಫೋನ್ ಮಾಡಿ ಮಾತನಾಡಬೇಕೆಂದು ತಿಳಿಯಲಿಲ್ಲವ? ನಿಮ್ಮ ದೊಡ್ಡಪ್ಪನ ಮನೆಯಲ್ಲಿ ನಿಮ್ಮ ದೊಡ್ಡಮ್ಮನ ಸೇವೆ ಮಾಡುತ್ತಾ ಅಲ್ಲ ಕಾಲ ನಿರ್ಧಾರ ಮಾಡಿದ್ದ. ಮುಂದೆ ನಿಮ್ಮ ದೊಡ್ಡಪ್ಪ ಕೆಮ್ಮಿದರೂ ಸೀನಿದರೂ ಹೋಗಿ ನೋಡಿಕೊಂಡು ಕುಳಿತು ಬಿಡು. ನಿನ್ನ ಗಂಡನ ಮನೆಯಲ್ಲಿ ನಿನ್ನ ಅತ್ತೆ ಮಾವ ಗಂಡ ಬೇರೆ ಯಾರು ಬಂದು ನೋಡಿಕೊಳ್ಳುತ್ತಾರೆ ಎಂದರು ಅವಳನ್ನು ಛೇಡಿಸಲು ಸ್ವಲ್ಪ ಮುಖಗಂಟಿಕ್ಕಿಕೊಂಡು.
ಅಜ್ಜಿಯ ಮಾತು ಕೇಳಿದ ಮನ ನೊಂದಿತ್ತು. ಕಣ್ಣು ತುಂಬಿ ಬಂತು. ತಾನು ಫೋನ್ ಮಾಡದೆ ಎಂಥ ತಪ್ಪು ಮಾಡಿದೆ ಎಂದು ತಲೆ ತಗ್ಗಿಸಿಕೊಂಡು ನಿಂತಳು. ಮೌನ ಗೊಂಬೆಯ ರೀತಿ ನಿಂತ ಮಧುಳನ್ನು ನೋಡಿದ ಅನುಷ, ಅತ್ತಿಗೆ ಅಳುತ್ತಿದ್ದೀರಾ? ಅಯ್ಯೋ ಅತ್ತಿಗೆ, ನಾವು ತಮಾಷೆ ಮಾಡಿದ್ದು ಎಂದು ಅವಳ ಕಣ್ಣೊರೆಸಿದಳು. ಅಯ್ಯೋ ಮಧು, ಇಷ್ಟಕ್ಕೆ ಕಣ್ಣು ತುಂಬಿಕೊಂಡರೆ ಹೇಗಮ್ಮ? ನಾವು ಸುಮ್ಮನೆ ನಿನ್ನ ಕಾಡಿಸೋಕೆ ಅಷ್ಟೇ ಹೇಳಿದ್ದು, ಅದಕ್ಕೆ ನೀನು ಅಳುವುದೇ ಎಂದು ಅವಳ ತಲೆ ಸವರಿದರು ಅಜ್ಜಿ ಸುಶೀಲ. ನನ್ನ ಕ್ಷಮಿಸಿಬಿಡಿ ಅಜ್ಜಿ, ನಾನು ಫೋನ್ ಮಾಡಿ ನಿಮ್ಮ ಆರೋಗ್ಯದ ಬಗ್ಗೆ ವಿಚಾರಿಸಬೇಕಿತ್ತು. ಆದರೆ ನಾನು ಹಾಗೆಲ್ಲ ಮಾಡಲಿಲ್ಲ, ಸಾರಿ ಅನು ಎಂದಾಗ, ಅಯ್ಯೋ ಅಷ್ಟಕ್ಕೆಲ್ಲ ಬೇಸರ ಮಾಡಿಕೊಂಡರೆ ಹೇಗೆ ಅತ್ತಿಗೆ? ನಿಮ್ಮ ಜೊತೆ ತುಂಬ ಮಾತನಾಡೋದಿದೆ ಎಂದು ಅವಳನ್ನು ತನ್ನ ರೂಮ್ಗೆ ಕರೆದುಕೊಂಡು ಹೋದಳು ಅನು. ಮಧುಳನ್ನು ತನ್ನ ರೂಮ್ಗೆ ಕರೆದುಕೊಂಡು ಬಂದ ಅನು 2 ತಿಂಗಳ ಆಡದ ಮಾತನ್ನು 2 ತಾಸಿನಲ್ಲಿ ಬಿಡದೆ ಅವಳ ಬಳಿ ಹರಟುತ್ತಿದ್ದಳು. ಅನು ಸಂಜೆ ಆಯಿತು. ರಾತ್ರಿಗೆ ಅತ್ತೆ ಒಬ್ಬರೇ ಅಡುಗೆ ಮಾಡುತ್ತಿರುತ್ತಾರೆ. ನಾನು ಹೋಗಿ ಅವರಿಗೆ ಸಹಾಯ ಮಾಡುತ್ತೇನೆ ಎಂದು ಅಳುಕಿನಿಂದ ಅಡುಗೆ ಮನೆಗೆ ಬಂದವಳಿಗೆ ಈರುಳ್ಳಿ ಕತ್ತರಿಸುತ್ತಿದ್ದ ವಿದ್ಯಾ ಕಂಡರು. ಅತ್ತೆ, ನಾನೇನಾದರೂ ಸಹಾಯ ಮಾಡಲ್ಲ ಎಂದು ಅವರ ಪಕ್ಕದಲ್ಲಿ ನಿಂತಳು. ಹಿಂಜರಿಕೆಯ ಜೊತೆ ತುಸು ಭಯ ಕೂಡ. ಏನೂ ಬೇಡ ಮಧು, ನಾನು ಮಾಡುತ್ತೇನೆ ಬಿಡು, ಹೊಟ್ಟೆ ಹಸಿತಿದೆಯಾ, ಬೇಗ ಮಾಡಿಬಿಡುತ್ತೇನೆ ಎಂದು ಒಗ್ಗರಣೆ ಇಟ್ಟರು. ಏನೂ ಮಾತನಾಡದೆ ಸುಮ್ಮನೆ ನಿಂತು ಬಿಟ್ಟಳು. ಯಾಕೋ ಈ ಮನೆಯಲ್ಲಿ ಒಂದು ಕ್ಷಣ ನಿಲ್ಲಲು ಅವಳ ಕೈಲಾಗದಷ್ಟು ಬೇಸರ ಮೂಡಿಬಿಟ್ಟಿತ್ತು. ಆದರೆ ಅದನ್ನೆಲ್ಲ ಗಣನೆಗೆ ತೆಗೆದುಕೊಳ್ಳದೆ, ಅತ್ತೆ ಬನ್ನಿ ಇಲ್ಲಿ ನೀವು, ನಾನು ಮಾಡುತ್ತೇನೆ ಎಂದು ಅವರನ್ನು ಬದಿಗೆ ಸರಿಸಿ ಪಟ್ ಪಟ್ ಎಂದು ಸಾರು ಮುದ್ದೆ ಮಾಡಿ ಕೋಸಂಬರಿಗೆ ಸೌತೆಕಾಯಿ ಕೊಚ್ಚಲು ಶುರು ಮಾಡಿದಳು. ಅವಳು ಕೆಲಸ ಮಾಡುವ ಪರಿಕೆ ಬಾಯಿ ಮೇಲೆ ಕೈ ಇಟ್ಟರು ವಿದ್ಯೆ. ಅದೆಷ್ಟು ವೇಗವಾಗಿ ಮಾಡುತ್ತಾಳೆಂದು. ಸತತ 2 ತಿಂಗಳ ನಂತರ ಮಧು ಮಾಡಿದ ಅಡಿಗೆಯನ್ನು ಮನೆ ಮಂದಿಯೆಲ್ಲ ಹೊಗಳುತ್ತಾ ಊಟ ಮುಗಿಸಿದರು. ಊಟ ಮುಗಿಸಿ ಮೊಬೈಲ್ ತೆಗೆದು ನೋಡಿದ. ಸೂರ್ಯನಿಗೆ ಗೆಳೆಯನಿಂದ ಸಾಲು ಸಾಲು ಕರೆ ಬಂದಿರುವುದನ್ನು ನೋಡಿ ಸಂಜೆಗೆ ಕರೆ ಮಾಡಿ ಎಲ್ಲ ವಿಷಯ ತಿಳಿಸಿದ ಸೂರ್ಯ. ತನ್ನ ಮಾವನ ಹುಡುಕುವ ಬಗ್ಗೆ ಅವನ ಬಳಿ ಹೇಳಿದಾಗ, ಅಲ್ಲ ಕಣ ಸೂರ್ಯ, ಈಗ ನಿಮ್ಮ ಮಾವನನ್ನು ಹುಡುಕುವ ಉಸಾಬರಿ ಯಾಕೋ? ನಿಮ್ಮ ಮಾವನಿಂದ ವರದಕ್ಷಿಣೆ ಕೇಳಬೇಕೆಂಬ ಹಂಬಲನ ಎಂದು ಅವನ ಕಾಲೆಳೆದ. ಅವನ ಮಾತಿಗೆ ಉಸಿರಿನಲ್ಲೇ ಕೋಪ ತೋರಿಸುತ್ತಾ, ಹ್ಞೂ ಮತ್ತೆ, 1 ನಯಾ ಪೈಸಾ ದುಡ್ಡು ಕೊಡದೆ ಮಗಳ ಮದುವೆಗೂ ಬರದೇ ಇರೋ ಭೂಪನಿಂದ ವರದಕ್ಷಿಣೆ ತೆಗೆದುಕೊಳ್ಳುವ ಆಸೆ ನೋಡು ನನಗೆ ಎಂದು ವ್ಯಂಗ್ಯ ಮತ್ತು ಕೋಪ ಮಿಶ್ರಿತ ಧ್ವನಿಯಲ್ಲಿ. ವರದಕ್ಷಿಣೆ ಕಾನೂನುಬಾಹಿರ ಅನ್ನೋದು ಗೊತ್ತಿಲ್ಲವಾ ಸೂರ್ಯ ನಿನಗೆ? ಜೈಲಿಗೆ ಹೋಗೋ ಆಸೆ ಏನಾದರೂ ಇದೆನಾ? ನಗುತ್ತಾ ಹೇಳಿದವನ ಪರಿಗೆ ಕೋಪ ಬಂದರೂ ತಡೆದು, ವರದಕ್ಷಿಣೆ ತೆಗೆದುಕೊಂಡು ಬದುಕುವ ಕರ್ಮ ನನಗಿನ್ನೂ ಬಂದಿಲ್ಲಪ್ಪ, ಮುಂದೆ ಬರೋದೂ ಇಲ್ಲ ಬಿಡು ಎಂದು ತುಸು ಮುನಿಸಿನಿಂದ ಹೇಳಿದ. ಗೆಳೆಯನ ಮಾತಿಗೆ ತಾನು ಗಂಭೀರನಾದ ಸಂಜಯ್, ಹೋಗಲಿ ಬಿಡು, ನಾನು ತಮಾಷೆ ಮಾಡಿದೆ. ಅಲ್ಲಪ್ಪ, ಇವಾಗ ನಿಮ್ಮ ಮಾವನ್ನ ಹುಡುಕುವ ಆಸೆ ಏನು? ಸಮಾಚಾರ ಏನು ಎಂದ. ಮಧು ಆಸೆ ಪಡುತ್ತಿದ್ದಾಳೆ ಅವರ ಅಪ್ಪನ್ನ ಒಂದು ಸಾರಿ ಆದರೂ ನೋಡಬೇಕೆಂದು. ಅದಕ್ಕೆ, ನಿಜಾನಾ ಸೂರ್ಯ, ಇದು ನೀನೇನಾ? ನನಗೆ ನಂಬಲು ಆಶ್ಚರ್ಯವಾಗುತ್ತಿದೆ. 4 ತಿಂಗಳ ಹಿಂದೆ ಮಧುನ ಹೆಂಡತಿ ಎಂದು ಒಪ್ಪಿಕೊಳ್ಳಲಾಗುತ್ತಿಲ್ಲ ಎಂದು ಹಲುಬುತ್ತಿದ್ದೆ. ಹುಡುಗ ಇಂದು ಹೆಂಡತಿಯ ಆಸೆ ಪೂರೈಸಲು ನಿಂತಿದ್ದಾನೆ. ಒಳ್ಳೆಯದಾಗಲಿ ಎಂದು ಹರಸಿದ ಸಂಜೆ. ಸರಿ, ನಿಮ್ಮ ಮಾವನ ಹುಡುಕಿ ಕೊಡೋದಕ್ಕೆ ನಾನೇನು ಸಹಾಯ ಮಾಡಬೇಕು ಎಂದು ಪ್ರತಿಯೊಂದು ವಿಷಯದಲ್ಲೂ ಸೂರ್ಯ ತನ್ನ ಬಳಿ ಸಹಾಯ ಯಾಚಿಸುವುದು ಅವನಿಗೆ ತಿಳಿದ ವಿಷಯವೇ. ಹಾಗಾಗಿ, ನಿನಗೆ ಗೊತ್ತಿರೋ ಒಬ್ಬರು ಡಿಟೆಕ್ಟಿವ್ ಇದ್ದಾರಲ್ಲ, ಅವರಿಗೆ ಹೇಳು, ನಮ್ಮ ಮಾವನ ಬಗ್ಗೆ ಎಲ್ಲ ಡೀಟೇಲ್ಸ್ ವಾಟ್ಸಪ್ ಮಾಡ್ತೀನಿ. ಅವರ ಫೋಟೋ ಇಲ್ಲ. ಅಂಕಲ್ನ ಮತ್ತೆ ಕೇಳೋದಕ್ಕೆ ಮನಸ್ಸಿಲ್ಲ. ಅವರು ಕೆಲಸ ಮಾಡುತ್ತಿದ್ದ ಕಂಪನಿ ಹೆಸರು ಮತ್ತು ಅವರ ಹೆಸರು ವಾಟ್ಸಪ್ ಮಾಡುತ್ತೇನೆ. ನೀನು ಅವರಿಗೆ ತಿಳಿಸು. ಮತ್ತೆ ಈ ವಿಷಯ ಮಧುಗೆ ಗೊತ್ತಾಗುವುದು ಬೇಡ, ಅವಳಿಗೆ ಸರ್ಪ್ರೈಸ್ ಆಗಿರಲಿ ಎಂದು ಹೇಳಿದ. ಸೂರ್ಯನ ಮಾತಿಗೆ ಮನಸ್ಸಿನಲ್ಲಿ ಮೆಚ್ಚುಗೆ ಸೂಸುತ್ತಾ ಮುಗುಳ್ನಕ್ಕ ಸಂಜೆ. ಸರಿ ಸಂಜು, ಗುಡ್ ನೈಟ್ ಎಂದು ಕರೆ ಸ್ಥಗಿತಗೊಳಿಸಿದ ಸೂರ್ಯ. 3 ದಿನದಿಂದ ಸೂರ್ಯ ಸಂಪೂರ್ಣ ಬದಲಾಗಿದ್ದ. ತನ್ನ ಮತ್ತೆ ಮಧು ಮಧ್ಯೆ ಇರುವ ಅಂತರವನ್ನು ಕರಗಿಸಲು ಎಲ್ಲ ತೆರನಾದ ಅವಕಾಶಗಳನ್ನು ಬಳಸಿಕೊಳ್ಳುತ್ತಿದ್ದ. ಈಗ ತನ್ನ ಪ್ರತಿಯೊಂದು ಕೆಲಸಕ್ಕೂ ಮಧು ಮಧು ಎಂದು ಕರೆಯಲು ಶುರು ಮಾಡಿದ್ದ. ಅವನ ಈ ನಡೆ ಮನೆ ಮಂದಿಯ ಮುಖದಲ್ಲಿ ಗೆಲುವಿನ ಗೆರೆಯನ್ನು ಮೂಡಿಸಿತ್ತು. ಮಧು ಮನದಲ್ಲಿ ಸಂಭ್ರಮವೋ ಸಂಭ್ರಮ ಮನೆ ಮಾಡಿತ್ತು. ಈ 3 ದಿನದಿಂದ ಅವಳ ಮುಖದಲ್ಲಿ ನಗುವಿನ ಕಳೆ ಎದ್ದು ಕಾಣುತ್ತಿತ್ತು. ಕಿಟಕಿಯ ಸರಳು ಹಿಡಿದು ದುಂಡಾದ ಪೂರ್ಣಚಂದ್ರನನ್ನೇ ನೋಡುತ್ತಾ ನಿಂತಿದ್ದವಳ ಹಿಂದಿನಿಂದ ಬಳಸಿದ ಸೂರ್ಯ. ಅವನ ಅನಿರೀಕ್ಷಿತ ವರ್ತನೆಗೆ ಮಧುವಿನ ಹೃದಯ ನವಿರಾಗಿ ಕಂಪಿಸಿತ್ತು. ಅವನ ಬುಸಿ ಉಸಿರು ಅವಳ ಕೆನ್ನೆಯನ್ನು ರಂಗೇರಿಸಿತ್ತು. ಅವನ ಸ್ಪರ್ಶ ಮೈನವಿರೇಳಿಸುವಂತೆ ಮಾಡಿತ್ತು. ಅವನ ಸ್ಪರ್ಶಕ್ಕೆ ಅವಳ ಹೃದಯ ಹುಚ್ಚೆದ್ದು ಕುಣಿದಿತ್ತು. ಅವನ ಬೆಚ್ಚುಗೆ ಅವಳ ನಡುವಿನ ಮೇಲೆ ಸ್ಪರ್ಶಕ್ಕೆ ಅವಳ ಮೈಮನ ಅರಳಿಸಿತ್ತು. ಮುಖದಲ್ಲಿ ನಾಚಿಕೆ ಆವರಿಸಿತ್ತು. ಅವನ ಕೈಯನ್ನು ನಿಧಾನವಾಗಿ ತನ್ನ ನಡುವಿನ ಮೇಲಿಂದ ಸರಿಸಿದಳು. ಅವನ ಸ್ಪರ್ಶಕ್ಕೆ ಸೋತು ಅವನನ್ನು ಕೂಡಲು ಹಾತೊರೆಯುತ್ತಿತ್ತು ಅವಳ ದೇಹ.
ಆದರೆ ಅವಳ ಚುರುಕು ಬುದ್ಧಿ ಸಹಕರಿಸುತ್ತಿರಲಿಲ್ಲ. ಅವಳ ಭುಜ ಬಳಸಿ, ಯಾಕೆ ಮಧು, ನಿದ್ದೆ ಬರಲಿಲ್ಲವಾ, ಏನಾಯಿತು, ಯಾರಾದರೂ ಏನಾದರೂ ಅಂದರ? ಮಡದಿಯ ಸಪ್ಪೆ ಮುಖವನ್ನು ನೋಡಿ ಕೇಳಿದ. ಅವನ ಮಾತಿಗೆ ಒಂದು ತೆರನಾದ ಕಾಳಜಿಗೆ ಮನ ತುಂಬಿ ಬಂತು ಮಧುಗೆ. ಆ ರೀತಿ ಏನೂ ಇಲ್ಲ ಎಂದು ಸುಮ್ಮನೆ ನಿಂತವಳ ಕೈ ಹಿಡಿದು ಕರೆದುಕೊಂಡು ಮಲಗಲು ಹೇಳಿ ತಾನು ಅವಳ ಪಕ್ಕ ಕುರುಳಿದ. ಅವಳು ಮಲಗಿದ್ದಲ್ಲೇ ಹೊರಳಾಡುತ್ತಿರುವುದನ್ನು ನೋಡಿ ಮಧು, ಯಾಕೆ ನಿದ್ದೆ ಬರುತ್ತಿಲ್ಲವಾ ಎಂದು ಮತ್ತೊಮ್ಮೆ ಕಕ್ಕುಲಿತಿಯಿಂದ ವಿಚಾರಿಸಿದ. ಅವನ ನೋಡಿ ಇಲ್ಲ ಎಂಬಂತೆ ತಲೆಯಾಡಿಸಿದಳು. ಅವಳ ಮುದ್ದು ಮುಖವನ್ನು ನೋಡಿ ಪಿಚ್ಚೆನಿಸಿತು ಸೂರ್ಯನಿಗೆ. ತನ್ನ ಕೈಯಲ್ಲಾಗಲಿ ಬಾ ಎಂಬಂತೆ ಸನ್ನೆ ಮಾಡಿ ಅವಳನ್ನು ತನ್ನ ಎದೆಯ ಮೇಲೆ ಮಲಗಿಸಿಕೊಂಡು ಅವಳನ್ನು ನಯವಾಗಿ ಬಳಸಿದ. ಅವನ ಪ್ರತಿ ಚರ್ಯೆಗೂ ಅವಳ ಮನ ಸೋಲುತ್ತಿತ್ತು. ಅವನ ಎದೆಯ ಮೇಲೆ ಮಲಗಿದ ಮಧು ರೀ ಎಂದಳು. ಅವನ ಶಾಂತ ಮುಖವನ್ನು ನೋಡಿ 3 ದಿನದಿಂದ ಕೊರೆಯುತ್ತಿದ್ದ ಆಲೋಚನೆಯನ್ನು ಕೇಳಲು ಪೀಠಿಕೆ ಇಟ್ಟಳು. ಅವನಿಗಂತೂ ಕೆಲಸದ ಆಯಾಸದಿಂದ ಕಣ್ಣು ಎಳೆಯುತ್ತಿದ್ದವು. ಆದರೂ ಅವಳು ಬಾಯಿ ಬಿಟ್ಟು ಮಾತನಾಡುವುದು ಕಮ್ಮಿ ಎಂದು ತಿಳಿದು ಕಣ್ಣು ಮುಚ್ಚಿಕೊಂಡೇ ಹೇಳು ಮಧು ಎಂದ. ಅವನ ಎದೆಯನ್ನು ಮೃದುವಾಗಿ ಬೆರಳಾಡಿಸುತ್ತಾ, ನಿಮ್ಮ ಹೃದಯದಲ್ಲಿ ಮತ್ತೆ ಜೀವನದಲ್ಲಿ ನನ್ನ ಸ್ಥಾನವೇನು ಎಂದವಳು ತಲೆ ಎತ್ತಿ ಅವನ ಮುಖವನ್ನೇ ನೋಡಿದಳು. ಅವನ ಉತ್ತರಕ್ಕೆ ಕಾಯುತ್ತಾ, ಏನು ಸ್ಥಾನವೆಂದರೆ ಹೆಂಡತಿ ಎಂದು ಯಾವುದೇ ಬೇಸರವಿಲ್ಲದೆ ಹೇಳಿದ ಗಂಡನನ್ನು ನೋಡಿ. ನೀವು ಅಂಕಿತನ ಮರೆತರೆ, ನನ್ನ ಮುಕ್ತವಾಗಿ ಹೆಂಡತಿ ಎಂದು ಒಪ್ಪಿಕೊಂಡರೆ ಬಲು ಆತಂಕದಿಂದ ಕೇಳಿದಳು. ಅವನ ಉತ್ತರ ಏನಿರಬಹುದು ಎಂದು. ಹ್ಞೂ ಮಧು, ನಾನು ಅಂಕಿತನ ಮರೆತು ನಿನ್ನ ಮನಸ್ಸಾರೆ ಹೆಂಡತಿ ಎಂದು ಒಪ್ಪಿಕೊಂಡಿದ್ದೀನಿ ಎಂದ ಅದೇ ಶಾಂತ ವಿಧದಲ್ಲಿ. ನಿಜಾನ, ನೀವು ನನ್ನ ಮನಸಾರೆ ಹೆಂಡತಿ ಎಂದು ಸ್ವೀಕರಿಸಿದ್ದೀರಾ ತಾನೇ, ಅಥವಾ ಕನಿಕರದಿಂದ ತನ್ನ ಹೆಂಡತಿ ಎಂದು ಒಪ್ಪಿಕೊಂಡಿರಾ? ನಿಮ್ಮ ಮಾತಿನಲ್ಲಿ ಕಪಟವಿಲ್ಲ ತಾನೇ? ನೀವು ನನ್ನ ಕನಿಕರದಿಂದ ಹೆಂಡತಿ ಎಂದು ಒಪ್ಪಿಕೊಂಡಿದ್ದರೆ ನಿಮ್ಮ ಕನಿಕರ ಬೇಡ ನನಗೆ. ಬೇಕಾಗಿರುವುದು ನಿಮ್ಮ ಪ್ರೀತಿ. ಹಾಗೆ ನಿಮ್ಮ ಎದೆಯ ತುಂಬ ನನಗೆ ಸಂಪೂರ್ಣ ಸ್ಥಾನವಿರಬೇಕು. ನೀವು ನನ್ನವರು ಸೂರ್ಯ, ನನ್ನವರು ಮಾತ್ರ. ನನಗೆ ನಿಮ್ಮ ಹೃದಯದಲ್ಲಿ ಜಾಗ ಬೇಕು ಸೂರ್ಯ. ಆ ಜಾಗದಲ್ಲಿ ನನ್ನದೇ ಅಧಿಕಾರವಿರಬೇಕು ಸೂರ್ಯ. ಅವಳ ಮನದ ತುಂಬ ತುಂಬಿದ್ದ ಸಾರ್ಥ ಉದ್ವೇಗದಿಂದ ಹೇಳಿಸಿತು. ಅವಳ ಮಾತಿಗೆ ಮನದಲ್ಲೇ ನಕ್ಕವನು ಅವಳ ಮನಸ್ಸಿನಲ್ಲಿ ಅಡಗಿದ್ದ ತಲ್ಲಣವನ್ನು ಅರಿತಿದ್ದರಿಂದ ಅವಳ ಮಾತಿಗೆ ಸ್ವಲ್ಪವೂ ಬೇಸರಿಸದೆ ಉತ್ತರ ಕೊಟ್ಟ. ಹ್ಞೂ ಮಧು ಎಂದವನ ಮನ ಮಾತ್ರ ಕರುಣೆಯ ಪ್ರೀತಿ ಇನ್ನೊಂದು ರೂಪ ಎಂದುಕೊಂಡವನ ಕಣ್ಣುಗಳಿಗೆ ನಿದ್ರಾದೇವಿ ಪ್ರವೇಶಿಕೊಂಡಿದ್ದಳು. ಆದರೆ ಅವಳ ಸಂಶಯ ಮಾತ್ರ ಆರದಂತೆ ಕಾಣಲಿಲ್ಲ. ತನ್ನೆಲ್ಲ ಆಲೋಚನೆಗಳನ್ನು ಮೂಟೆ ಕಟ್ಟಿ ತಲೆಯಡಿಯಲ್ಲಿಟ್ಟುಕೊಂಡಂತೆ ಭಾಸವಾಯಿತು ಅವಳಿಗೆ. ಹೊರಡಾಡುತ್ತಾ ನಿದ್ರಾದೇವಿಗೆ ಶರಣಾದಳು ಮಧು. ಮಧು, 1 ಲೋಟ ಟೀ ಮಾಡಿತಾರಮ್ಮ ಎಂದು ಪೇಪರ್ ಹಿಡಿದು ಕುಳಿತುಕೊಂಡರು. ಸರಿ ಮಾವ ಎಂದು ಅಡಿಗೆ ಮನೆಗೆ ಬಂದಳು. ತನ್ನ ಸೊಸೆಯ ಬಗ್ಗೆ ಇಲ್ಲಸಲ್ಲದ ವಿಷಯವಾಗಿ ನಾಲಿಗೆ ಹರಿಬಿಟ್ಟ ಹೆಂಡತಿಯನ್ನು 4 ದಿನದಿಂದ ಸರಿಯಾಗಿ ಮಾತನಾಡಿಸುತ್ತಿರಲಿಲ್ಲ ಸತ್ಯಪ್ರಕಾಶ್. ಮನೆಗೆ ಮಧು ಬಂದಾಗಿನಿಂದ ನೀರು, ಟೀ, ತಿಂಡಿ, ಊಟ ಪ್ರತಿಯೊಂದಕ್ಕೂ ಸೊಸೆಯ ಕೈಯಲ್ಲೇ ಮಾಡಿಸಿಕೊಳ್ಳುತ್ತಿದ್ದರು. ಇದನ್ನೆಲ್ಲ ನೋಡಿದ ವಿದ್ಯಾ ಮನದಲ್ಲಿಯೇ ಮರಗಿದ್ದರು. 4 ದಿನದಿಂದ ಗಂಡ ತನ್ನ ಮುಖಕ್ಕೆ ಮುಖ ಕೊಟ್ಟು ಮಾತನಾಡುತ್ತಿರುವುದರಿಂದ ಬಲು ನೊಂದರು ವಿದ್ಯಾ. ನ್ಯೂಸ್ ಪೇಪರ್ ಹಿಡಿದು ಕುಳಿತ ಗಂಡನ ಬಳಿ ಕುಳಿತ ವಿದ್ಯಾ, ರೀ, ನಾಳೆ ಆಸ್ಪತ್ರೆ ಕಟ್ಟೋಕೆ ಭೂಮಿ ಪೂಜೆ ಮಾಡುತ್ತಿದ್ದೀವಲ್ಲ, ಯಾರಿಗೆ ಹೇಳಿದ್ದೀರಾ? ನಾನು ಅತ್ತಿಗೆ ಹೇಳಿದ್ದೀನಿ, ನಾಳೆ ಬೆಳಗ್ಗೆನೇ ಬರ್ತಾರಂತೆ ಎಂದು ಲವಲವಿಕೆಯಿಂದ ಕೇಳಿದರು. ಹ್ಞೂ, ಈ ಮನೆಯಲ್ಲಿ ಯಾವುದೇ ಶುಭ ಕಾರ್ಯ ನಡೆದರೂ ನಿಮ್ಮ ಅತ್ತಿಗೆ ಬರದೇ ಇದ್ದರಾಗುತ್ತಾ? ಹಾಗೆ ನೀನು ಕರೆದೇ ಆಗುತ್ತಾ? ಅವರ ಮಾತನ್ನು ಕೇಳಿಕೊಂಡು ಮತ್ತೊಮ್ಮೆ ತನ್ನ ಸೊಸೆಯ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೆ ನಾನು ಸುಮ್ಮನಿರುವುದಿಲ್ಲ, ಹುಷಾರ್ ಎಂದು ತೋರುಬೆರಳು ತೋರಿಸಿ ಆದೇಶಿಸಿದರು ಸತ್ಯಪ್ರಕಾಶ್. ಗಂಡನ ಮಾತಿಗೆ ಸಣ್ಣದಾಗಿ ಬೇಸರಿಸಿಕೊಂಡು, ನನಗೂ ಬುದ್ಧಿದೆ, ಏನೋ ಒಂದು ಸಾರ್ತಿ ತಪ್ಪಾಗಿ ತಿಳಿದುಕೊಂಡು ಕೆಟ್ಟದ್ದಾಗಿ ಮಾತನಾಡಿದೆ ಎಂದು ಅದೇ ರೀತಿ ನಾನು ಯೋಚಿಸುತ್ತೀನಾ ಎಂದುಕೊಂಡಿರಾ? ನಾನು ಅತ್ತಿಗೆ ಮಾತು ಕೇಳಲ್ಲ ಎಂದರು ಗಂಡನ ಮಾತಿಗೆ ಮಾತು ಬೆರೆಸುತ್ತಾ. ಮನೆಯೊಳಗಿನ ಹೆಗ್ಗಣ ಹೊರಗೆ ಹೋದರೆ ಅಂಗಳದೊಳಗೆ ನಿಂತುಕೊಂಡು ಕುಣಿದಾಡಬೇಕೋ ಅಥವಾ ಅದು ಬರದಿರೋ ಹಾಗೆ ಇದ್ದ ಹೋರನ್ನು ಮೊದಲು ಮುಚ್ಚಬೇಕು ಒಂದು ಗೊತ್ತಿಲ್ಲ ಎಂದು ಗೂಢಾರ್ಥವಾಗಿ ಹೇಳಿದ ಗಂಡನ ಮಾತಿಗೆ, ಏನ್ರಿ ನಿಮ್ಮ ಮಾತಿನ ಅರ್ಥ? ನನ್ನ ತವರು ಮನೆಯವರು ನಮ್ಮ ಮನೆಗೆ ಬರಬಾರದು ಎನ್ನೋ ರೀತಿ ಮಾತನಾಡುತ್ತಿದ್ದೀರಾ? ನನಗೇನಾದರೂ ಇರೋದು ಒಬ್ಬನೇ ಅಣ್ಣ. ಪ್ರತಿಯೊಂದು ಶುಭ ಕಾರ್ಯಕ್ಕೂ ಅವರು ನಮ್ಮ ಮನೆಗೆ ಬರಬೇಕು, ನಾವು ಅವರ ಮನೆಗೆ ಹೋಗಬೇಕು. ಒಂದು ಹೆಣ್ಣಿಗೆ ಅವಳ ತವರು ಮನೆ ಎಷ್ಟು ಮುಖ್ಯವೆಂದು ನಿಮಗೆ ಹೇಗೆ ತಿಳಿಯಬೇಕು? ಹೋಗಲಿ ಬಿಡಿ, ನಾನು ಮಧು ಬಗ್ಗೆ ತಪ್ಪಾಗಿ ಮಾತನಾಡಿದ್ದನ್ನು ಒಪ್ಪಿಕೊಳ್ಳುತ್ತೇನೆ. ಅವಳೇ ನನ್ನ ಕ್ಷಮಿಸಿದ್ದಾಳೆ. ನೀವು ನನ್ನ ಮೇಲೆ ಯಾಕೆ ಕೋಪ ಮಾಡಿಕೊಂಡಿದ್ದೀರಾ? ನನ್ನ ಕ್ಷಮಿಸಿಬಿಡಿ ಎಂದು ಮುಖ ದಪ್ಪಗೆ ಮಾಡಿಕೊಂಡು ಹೇಳಿದರು ವಿದ್ಯಾ. ಮಧು, ನಿನ್ನ ಕ್ಷಮಿಸಿರಬಹುದು. ನಿನ್ನ ಗಂಡನಾಗಿ ನಾನು ನಿನ್ನ ಕೂಡ ಕ್ಷಮಿಸಬಹುದು. ಆದರೆ ನಾನು ನಿನ್ನ ಕ್ಷಮಿಸಲ್ಲ. ಯಾಕೆ ಗೊತ್ತಾ? ಒಂದು ಹೆಣ್ಣು ಮಗಳ ತಂದೆಯಾಗಿ ನಿನ್ನ ಮಾತನ್ನು ಅರಗಿಸಿಕೊಳ್ಳಲು ನನ್ನ ಕೈಯಲ್ಲಿ ಸಾಧ್ಯವಿಲ್ಲ. ನಾನು ಮಧುನ ಸೊಸೆಯಾಗಿ ಮಾತ್ರ ಭಾವಿಸಿಲ್ಲ, ಅವಳು ನನಗೆ ಮಗಳು ಎಂದು ಭಾವಿಸಿದ್ದೀನಿ.
ಇನ್ನೊಂದು ಬಾರಿ ಮಧು ಬಗ್ಗೆ ನೀನು ಅಥವಾ ನಿಮ್ಮ ಅತ್ತಿಗೆ ಏನಾದರೂ ಕೆಟ್ಟದ್ದಾಗಿ ಮಾತನಾಡೋದನ್ನು ನಾನು ಕಿವಿಗೆ ಬೀಳಬೇಕು, ಆವಾಗ ಇದೆ ನಿನಗೆ ಎಂದು ಪೇಪರ್ ಕೊಡವಿ ಹೊರಬಂದರು. ಮಾವ ಎಂದು ಟೀ ಲೋಟವನ್ನು ಅವರ ಕೈಗಿಡುತ್ತಾ, ಮಾವ ನಾನು ನಿಮ್ಮ ಹತ್ತಿರ ಸ್ವಲ್ಪ ಮಾತನಾಡಬೇಕು ಎಂದು ಹಿಂಜರಿಕೆಯಿಂದ ಕೇಳಿದ ಸೊಸೆಯನ್ನು ನೋಡಿದ ಸತ್ಯಪ್ರಕಾಶ್, ಹೇಳಮ್ಮ ಮಧು, ಏನು ವಿಷಯ ಎಂದರು. ಮಾವ, ಅದು ನಾನು ಈ ಮಾತನ್ನು ಹೇಳೋಕೆ ಸರಿನೋ ತಪ್ಪೋ ಗೊತ್ತಿಲ್ಲ, ಆದರೂ ಹೇಳುತ್ತಿದ್ದೀನಿ. ನೀವು ಅತ್ತೆನ ಸರಿಯಾಗಿ ಮಾತನಾಡಿಸುತ್ತಿಲ್ಲವೆಂದು ಅತ್ತೆ ಬಹಳ ಮರುಗುತ್ತಿದ್ದಾರೆ. ಅವರ ತಪ್ಪನ್ನು ಒಪ್ಪಿಕೊಂಡು ನನ್ನ ತಾನೇ ಜರೆದುಕೊಂಡು ಪ್ರತಿ ಸಾಲಿನೂ ನನ್ನ ಹತ್ತಿರ ಕ್ಷಮಿಸು ಎಂದು ಕೇಳುತ್ತಾನೇ ಇರುತ್ತಾರೆ. ಯಾವುದೋ ಕೆಟ್ಟಗಳಿಗೆ ಅತ್ತೆ ನನ್ನ ಬಗ್ಗೆ ತಪ್ಪಾಗಿ ತಿಳಿದುಕೊಂಡರು. ಒಮ್ಮೆ ಅವರನ್ನು ಕ್ಷಮಿಸಿ ಅವರ ಹತ್ತಿರ ಮಾತನಾಡಿಬಿಡಿ ಮಾವ. ನನಗೆ ಅವರ ಮುಖ ನೋಡೋಕ್ಕಾಗುತ್ತಿಲ್ಲ, ಗೆಲುವಿಲ್ಲ ಅವರ ಮುಖದಲ್ಲಿ. ನೀವು ನನ್ನ ಮಗಳು ಎಂದರಲ್ಲ, ಅದಕ್ಕೆ ಮಗಳು ಎಂಬ ಭಾವದಲ್ಲಿ ನಾನಿಷ್ಟು ಮಾತನಾಡಿದ್ದೇನೆ ಮಾವ ಎಂದು ಅವರ ಕೈಯಿಂದ ಲೋಟ ಪಡೆದು ಅಡುಗೆ ಮನೆ ಕಡೆ ಹೊರಟಳು. ಇಂದು ಮನೆಯ ಮಂದಿಯ ಮುಖದಲ್ಲಿ ಸಂತಸ ಮನೆ ಮಾಡಿತ್ತು. ಇಂದು ನಮ್ಮದೇ ಆಸ್ಪತ್ರೆ ಕಟ್ಟಲು ಭೂಮಿ ಪೂಜೆ ಎಂದು ಎಲ್ಲರೂ ಲವಲವಿಕೆಯಿಂದ ಓಡಾಡುತ್ತಾ ಪೂಜೆಗೆ ಸಿದ್ಧ ಮಾಡಿಕೊಳ್ಳುತ್ತಿದ್ದರು. ಮಧು, ಹೋಗಿ ನೀನು ಸೀರೆ ಉಟ್ಟುಕೊಂಡು ತಯಾರಾಗಿ ಬಾರಮ್ಮ, ಎಲ್ಲ ರೆಡಿಯಾಗಿದೆ, ಇನ್ನೇನು ಸೈಟ್ ಹತ್ತಿರ ಹೋಗುವುದಷ್ಟೇ, ಇನ್ನು ನಿನ್ನ ಗಂಡನೋ ಬಲು ಅವಸರಿಸುತ್ತಾನೆ ಎಂದು ಮಧುನ ತಯಾರಾಗಲು ಕಳಿಸಿದರು ವಿದ್ಯಾ. ಮಗನ ಆತುರದ ಬುದ್ಧಿ ಕಂಡು ಸರಿಯತ್ತೆ ಎಂದು ರೂಮಿಗೆ ಬಂದವಳು ಗಿಣಿ ಹಸಿರು ಬಣ್ಣದ ರೇಷ್ಮೆ ಸೀರೆಯನ್ನು ತೆಗೆದುಕೊಂಡು ತನ್ನ ಹೆಗಲ ಮೇಲೆ ಹಾಕಿಕೊಂಡು ಚೆನ್ನಾಗಿದೆ ಎಂದು ಅವಳೇ ಮೆಚ್ಚಿಕೊಂಡು ಸೀರೆಯನ್ನು ಉಟ್ಟು ಇಂದು ತುಸು ಮುತುವರ್ಜಿ ವಹಿಸಿ ತನ್ನನ್ನು ಅಲಂಕರಿಸಿಕೊಂಡಳು. ಗಂಡನ ಮೆಚ್ಚುಗೆಯ ನೋಟ ನೋಡಲು 4 ದಿನದಿಂದ ಗಂಡನ ನೋಟ ತನ್ನ ಮೇಲೆ ಬಿಡದೆ ಸುಳಿಯುವುದು ನೋಡಿ ಅವನ ಬಾಯಿಂದ ಸುಂದರವಾಗಿ ಕಾಣುತ್ತಿದ್ದೀಯಾ ಎಂದು ಕೇಳುವ ಇರಾದೆ. ತನ್ನ ಹುಚ್ಚು ಆಲೋಚನೆಗೆ ನಕ್ಕಿ, ಒಳ್ಳೆಯ 16ರ ಹುಡುಗಿ ಆಡಿದ ಹಾಗೆ ಆಡುತ್ತೀಯಲ್ಲೇ ಮಧು. ಮತ್ತೆ ಕನ್ನಡಿಯಲ್ಲಿ ತನ್ನ ಬಿಂಬ ನೋಡಿದಳು. ತನ್ನ ಹಿಂದೆ ಸೂರ್ಯ ನಿಂತಂತೆ ಭಾಸವಾಯಿತು. ತುಸು ನಾಚಿಕೆಕೊಂಡು ಹಿಂದಿರುಗಿದವಳಿಗೆ ಬಾಗಿಲ ಚಿಲುಕವಾಕಿ ತನ್ನೆಡೆಗೆ ಬಂದ ಪತಿರಾಯ ಅವನನ್ನು ನೋಡಿದೆ. ನಾಚಿಕೆ ಮುಖದಲ್ಲಿದ್ದರೂ ನಾಚಿಕೆ ಇಲ್ಲದಂತೆ ನಟಿಸುತ್ತಾ, ಅರೆ ಇದೇನು ನೀವು ಇನ್ನೂ ಪ್ಯಾಂಟ್ನಲ್ಲೇ ಇದ್ದೀರಾ, ಪಂಚೆ ಉಟ್ಟಿಕೊಳ್ಳುವುದಿಲ್ಲವಾ ಎಂದು ಅವನೆಡೆಗೆ ನೋಡಿ ಪ್ರಶ್ನಿಸಿದಳು. ಅವಳೆಡೆಗೆ ಬಂದವನು ಮಂದಹಾಸ ಸೂಸುತ್ತಾ ಇಲ್ಲ ಎಂದವನು ಅವಳ ಬಳಿಗೆ ಬಂದು ಸ್ವಸ್ಥಾನ ಬಿಟ್ಟು ಸ್ವಲ್ಪ ಕಡೆ ಸ್ಥಾನಪಲ್ಲಟ ಮಾಡಿದ. ಅವಳ ಹಣೆಬೊಟ್ಟನ್ನು ಸರಿಯಾಗಿಡುತ್ತಾ ಅವಳ ಕೆಂಪಾದ ಕೆನ್ನೆಯ ಮೇಲೆ ಬೆರಳಾಡಿಸುತ್ತಾ, ಒಳ್ಳೆ ಉತ್ಸವ ಮೂರ್ತಿ ಥರ ರೆಡಿಯಾಗಿ ಬಿಟ್ಟಿದ್ದೀಯಲ್ಲ ಮಧು ಎಂದ. ಅವಳನ್ನು ಛೇಡಿಸುವ ಸಲುವಾಗಿ ತನ್ನ ಕಣ್ಣನ್ನು ಸ್ವಲ್ಪ ದಪ್ಪಗಾಗಿಸಿ ಅವನ ಕೈಯನ್ನು ಸರಿಸಿ ಹೋಗುತ್ತಿದ್ದವಳ ಕೈ ಹಿಡಿದು ಎಳೆದ. ಅವನು ಎಳೆದ ರಭಸಕ್ಕೆ ಬಂದು ಅವನ ಬಾವಿನಲ್ಲಿ ಬಂದಿಯಾದಳು ಮಧು. ತನ್ನ ತಪ್ಪಿದ ಗಂಡನಿಂದ ಮೌನವಾಗಿ ತನ್ನ ಬಿಡಿಸಿಕೊಳ್ಳಲು ಕೊಸರಾಡಿದಳು. ಅರೆ, ಸಣ್ಣದಾಗಿಯೂ ಕೂಡ ರೇಗಿಸಬಾರದ ಮಧು ಎಂದು ಅವಳನ್ನು ಬಳಸಿಯೇ ಕೇಳಿದ. ಅವನ ಹಿಡಿತ ಗಟ್ಟಿಯಾಗಿರುವುದು ತಿಳಿದು ಅವನನ್ನು ಅವಳು ಬಳಸಿ, ನಾನು ನಿಮ್ಮ ಕಣ್ಣಿಗೆ ಮೆಚ್ಚುಗೆ ಕಾಣಲು ಸ್ವಲ್ಪ ಅಲಂಕರಿಸಿಕೊಂಡೆ, ಆದರೆ ನೀವು ನನ್ನ ಛೇಡಿಸುವುದಾ ಎಂದು ಮುದ್ದಾಗಿ ಹೇಳಿದ. ಮಡತೆಯ ಮೇಲೆ ಮುದ್ದು ಉಕ್ಕಿ ಬಂತು. ಅವನ ಕೈ ಅವಳ ಮುಖದ ತುಂಬ ರಂಗೋಲಿ ಬಿಡಿಸುತ್ತಾ ಇಂದು ಅವನನ್ನು ಕೆಣಕುವಂತೆ ಅಲಂಕಾರ ಮಾಡಿಕೊಂಡ. ಹೆಂಡತಿಯ ಮೇಲಿನ ಕಣ್ಣು ಕೀಳಲಾಗದ, ಮನದಲ್ಲಿ ಹತ್ತಿಕ್ಕಲಾಗದ ಮೋಹದ 100 ಆಸೆಗಳು. ಆದರೂ ಮನಸ್ಸನ್ನು ಬಲು ನಿಗ್ರಹಿಸಿದ. ಅವನ ಮುಖವನ್ನೇ ನೋಡುತ್ತಾ ತಣ್ಣಗೆ ನಕ್ಕ ಮಡದಿಯನ್ನು ಸಲಿಗೆ ಮುತ್ತಿಟ್ಟ. ಅವಳ ಸಹಕಾರ ಅವನನ್ನು ಹುರಿದುಂಬಿಸಿತ್ತು. ಅವನ ಪ್ರತಿಯೊಂದು ಹಾವಭಾವಕ್ಕೂ ಮೆತ್ತಗೆ ಮುಳ್ಳುನಗು ಸೂಸುತ್ತಿದ್ದವಳ ತುಟಿಗೆ ದೀರ್ಘವಾದ ಚುಂಬನವಿಟ್ಟ. ಅವನ ಅನಿರೀಕ್ಷಿತವಾದ ಸಿಹಿಯಾದ ದಾಳಿಗೆ ಮೊದಲು ಭಯಗೊಂಡರು, ಅವನ ಮುತ್ತಿಗೆ ಸಹಕರಿಸಿದಳು. ಅವರ ಮಧುರವಾದ ರಸಗಳಿಗೆ ರಸಭಂಗ ತರುವಂತೆ ಬಡಿದುಕೊಳ್ಳಲು ಶುರುವಾಯಿತು. ಸೂರ್ಯನ ಮೊಬೈಲ್ ಏನಾಗುತ್ತದೆ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕಾಯ್ತಾ ಇರಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜೊತೆಗೆ ಮರೆಯದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.